ಭಾಷೆಗೆ ಕನ್ನಡದ ಭಾಷೆ ಈ ನಾಡಿನ ಜನ ಕೃಷಿಯನ್ನ ಬೆಳಿಲಿ, ಬೆಳೀತಕ್ಕಂಥ ಭೂಮಿಯನ್ನ, ಫಲವತ್ತಾದಂತ ಭೂಮಿಯನ್ನ ನಮಗ್ ಕೊಡಬೇಕು ಅಂತೇಳಿ ಏನು ಸಂಯುಕ್ತ ಹೋರಾಟ ಕರ್ನಾಟಕ ಸಮಾನ ಮನಸ್ಕರ ಸಂಘಟನೆ ಭೂಸ್ವಾಧೀನ ವಿರೋಧಿ ಒಕ್ಕೂಟ ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ಲಿಕ್ಕೆ ಹೊರಟಿದಾರೋ, ಆ ಭೇಟಿ ಮಾಡ್ಲಿಕ್ಕೆ ಹೊರಟದ ದೇವನಹಳ್ಳಿ ರೈತರ ಪರವಾಗಿ ಏನು ತೀರ್ಮಾನವನ್ನ ತಗೊಳ್ಬೇಕು. ಇಲ್ಲ ಅಂತಂದ್ರೆ ನಮ್ಮ ಹೋರಾಟವನ್ನ ನಾವು ಮುಂದುವರಿಸಬೇಕಾಗುತ್ತೆ ಅಂತೇಳಿ ಮುಖ್ಯಮಂತ್ರಿಗಳ ಒಂದು ಕಡೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಏನೀಗ ನಮ್ಮ ರೈತರು ನಾಯಕರು ಹೋಗ್ತಾ ಇದ್ದಾರೆ, ಮಾತುಕತೆ ಮುಖಾಂತರ ತರಲಿ ಅನ್ನೋದ್ರ ಮುಖಾಂತರ ನಾವು ಸಾರಿ ಸರ್ ಬೇಗ ಹತ್ಕೊಳ್ಳಿ ಸರ್, ಬೇಗ ಹತ್ಕೊಳ್ಳಿ, ಕಷ್ಟ ಆಗುತ್ತೆ, ಹತ್ಕೊಳ್ಳಿ. ಅದು ಡೋರ್ ಕ್ಲೋಸ್ ಮಾಡಿ ಸರ್, ಕ್ಲೋಸ್ ಮಾಡ್ರಿ, ಅದ್ ಬೇಡ, ಇದು ಒಂದೇ ಹಿಂದ್ಗಡೆ ಕ್ಲೋಸ್ ಮಾಡು, ಅದು ಮಾತ್ರ ಕ್ಲೋಸ್ ಮಾಡಬೇಕು. ಅನ್ನದಾತರ ಮಾತನ್ನ ಕೇಳಿಸಿಕೊಳ್ಳಬೇಕು. ನಿಯೋಗ ಸಭೆ ಯಶಸ್ವಿಯಾಗಲಿ, ರೈತರ ಪರ ತೀರ್ಮಾನ ತೆಗೆದುಕೊಳ್ಳಬೇಕು. ಏನು ವಿಷಯ ಅಲ್ಲಿ ಮಂಡನೆ ಮಾಡ್ತೀರಿ ಸರ್? ಮುಖ್ಯವಾಗಿ ದೇವನಹಳ್ಳಿ ಪ್ರದೇಶದಲ್ಲಿರ್ತಕ್ಕಂಥ ಭೂಮಿಯನ್ನು ಸ್ವಾಧೀನ ಮಾಡ್ಕೊಳ್ತಕ್ಕಂಥ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಡಿನೋಟಿಫೈ ಮಾಡಬೇಕು ಮತ್ತು ಅಲ್ಲಿ ಭೂಮಿಯನ್ನು ಕೃಷಿಕರಿಗೆ ಹಿಂತಿರುಗಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾರೆ. ಈ ಸ್ವಾಧೀನವನ್ನು ಕೈಬಿಡಬೇಕು. ಜೊತೆಗೇನೆ ಕರ್ನಾಟಕದಲ್ಲಿ ವಿವೇಚನಾ ರಹಿತವಾಗಿ ಕೃಷಿ ಭೂಮಿಯನ್ನು ಕೈಗಾರಿಕೆಗಳಿಗೆ ತೆಗೆದುಕೊಳ್ತಕ್ಕಂಥ ನೀತಿಯನ್ನು ಕೈ ಬಿಡಬೇಕು ಅಂತಕ್ಕಂಥ ಒತ್ತಾಯವನ್ನು ಇಲ್ಲಿ ಮಾಡ್ತಾರೆ. ವಿಧಾನಸೌಧ ರೈತ